ಹಾಯ್ ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUC 2025 ಬ್ಲೂ ಪ್ರಿಂಟ್ ನೋಡ್ತಾ ಇದ್ದೇವೆ. ಕನ್ನಡ ಸಬ್ಜೆಕ್ಟ್ ಆಯ್ತಾ. ಕನ್ನಡ ಸಬ್ಜೆಕ್ಟ್ ಈ ಒಂದು ಸಬ್ಜೆಕ್ಟ್ನಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು, 2 ಅಂಕದ ಪ್ರಶ್ನೆಯಲ್ಲಿ ಆಗಿರಬಹುದು ಮತ್ತು ಅದೇ ರೀತಿ MCQ ಕ್ವಶನ್ ನಮಗೆ ಕವರ್ ಆಗಬೇಕು. ಯಾಕಂದರೆ MCQ ಕ್ವಶನ್ಸ್ ಮತ್ತು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಹೊಂದಿಸಿ ಬರೆಯಿರಿ, ಖಾಲಿ ಬಿಟ್ಟ ಸ್ಥಳ ಮತ್ತು MCQ ಕ್ವಶನ್ ಎಲ್ಲವೂ ಕೂಡಿಸಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. 10 MCQ ಕ್ವಶನ್ ಇರುತ್ತೆ ನಿಮಗೆ ಆಯಿತಾ. 1 ಅಂಕದ ಪ್ರಶ್ನೆಯಲ್ಲಿ ನಮಗೆ 20 ಮಾರ್ಕ್ಸ್ ಬೇಕಂದರೆ ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಒಂದು ಲಿಂಕ್ ಕೊಟ್ಟಿರ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ನೋಡ್ಕೊಳ್ಳಿ. ಅಲ್ಲಿ 80/80 ಏನು ವಿಡಿಯೋ ಮಾಡಿದ್ದೇನಲ್ಲ ಅದರೊಳಗೆ MCQ ಕ್ವಶನ್ಸ್ ಏನು ಕೊಟ್ಟಿದ್ದೇನಲ್ಲ, ಖಾಲಿ ಬಿಟ್ಟ ಸ್ಥಳ, ಹೊಂದಿಸಿ ಬರೆಯಿರಿ ಆಯಿತಾ, ಅದಷ್ಟೇ ನೋಡ್ಕೊಳ್ಳಿ ಆಯಿತಾ. ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆಗಳು. ಇವಾಗ 2 ಅಂಕದ ಪ್ರಶ್ನೆಗಳು ಪದ್ಯ ಭಾಗದಲ್ಲಿ ಮತ್ತು ಅದೇ ರೀತಿ ಗದ್ಯ ಭಾಗದಲ್ಲಿ ಮತ್ತು ಅದೇ ರೀತಿ ದೀರ್ಘ ಗದ್ಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಗಳು ಕೇಳಲಾಗುವುದು. ಅದೇ ರೀತಿ ಸಂದರ್ಭ ಪ್ರಶ್ನೆಗಳು ಪದ್ಯ ಭಾಗದಲ್ಲಿ, ಗದ್ಯ ಭಾಗದಲ್ಲಿ, ದೀರ್ಘ ಗದ್ಯದಲ್ಲಿ. ಅದೇ ರೀತಿ 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ನಿಮಗೆ ಕ್ವಶನ್ ನಂಬರ್ 40 ನಿಮಗೆ ಹಾಟ್ ಕ್ವಶನ್ಸ್ ಕೇಳ್ತಾರೆ. ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದು ಅಂತ ಆಲ್ರೆಡಿ ಹೇಳಿದ್ದೇನೆ. ಸೊ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದು, 2ನೇ ಅಧ್ಯಾಯ ಮೇಲೆ ನಿಮಗೆ ಅಂದರೆ ವಚನಗಳು ಮತ್ತು ಬಗೆಯ ಬಾಲಕ ನಂಬರೇ ಆ ಒಂದು ಅಧ್ಯಾಯ ಮೇಲೆ ಆಯಿತಾ. ಮೇ ಬಿ 4ನೇ ಅಧ್ಯಾಯ ಇರ್ಬೋದು ಅದು ಆಯಿತಾ. ಮತ್ತು ಅದೇ ರೀತಿ ಇನ್ನೊಂದು ಯಾವುದು ಅಧ್ಯಾಯ ಅಂದರೆ ಇದು ಇನ್ನೂ ಹುಟ್ಟಿದೇ ಇರಲಿ ನಾರೆಣ್ಣವರೊಳ್ 3ನೇ ಅಧ್ಯಾಯ. ಈ ಅಧ್ಯಾಯ ಮೇಲೆ ನಿಮಗೆ ಹಾಟ್ ಕ್ವಶನ್ ಕೇಳ್ತಾರೆ. ಇವಾಗ ಕ್ವಶನ್ ನಂಬರ್ 40 ನೀವು ಕೂಡ ಅಬ್ಸರ್ವ್ ಮಾಡಿರಬಹುದು. ಅಂದರೆ ಈ ರೀತಿ ಕ್ವಶನ್ ಕೇಳ್ತಾರೆ, ಈ ಕೆಳಗಿನ ಪದ್ಯ ಭಾಗವನ್ನು ಅರ್ಥೈಸಿಕೊಂಡು ಈ ಕೆಳಗಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇಲ್ಲಿ ನಿಮಗೆ ಒಂದು ಪದ್ಯ ಭಾಗ ಕೊಟ್ಟಿರ್ತಾರೆ. ಈ ಪದ್ಯ ಭಾಗಕ್ಕೆ ನೀವು ಆಪ್ಷನ್ ಅ, ಆಪ್ಷನ್ ಆ, ಆಪ್ಷನ್ ಇ ಅಂತ ಕೊಟ್ಟಿರ್ತಾರೆ ಅವರು. ನೀವು ಆಪ್ಷನ್ಸ್ಗಳಿಗೆ ಹಾಕಿ ಆನ್ಸರ್ ಮಾಡಬೇಕಾಗಿರುತ್ತೆ ಆಯಿತಾ. ಇದು ಯಾವ ಒಂದು ಅಧ್ಯಾಯ ಮೇಲೆ ಕೇಳಲಾಗುವುದು, ವಚನಗಳು, ಇನ್ನೂ ಹುಟ್ಟಿದೇ ಇರಲಿ ನಾರೆಣ್ಣವರೊಳ್ ಬಗೆಯ ಬಾಲಕ ನಂಬರೇ ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಆಯಿತಾ. ಅದು ತದ್ಬಹುರೂಪ ಹೇಗೆ ಬರೀಬೇಕು ಮತ್ತು ಅದೇ ರೀತಿ ಗುಣವಾಚಕ ಹೇಗೆ ಬರೀಬೇಕು, ವಿಭಕ್ತಿಯ ಪ್ರತ್ಯಯಗಳು ಹೇಗೆ ಬರೀಬೇಕು, ಕ್ರಿಯಾಪದ ಹೇಗೆ ಬರೀಬೇಕು, ನುಡಿಗಟ್ಟುಗಳು ಹೇಗೆ ಬರೀಬೇಕು, ಅನ್ಯ ದೇಶ ಪದಗಳು ಆಯಿತಾ. ಈ ಎಲ್ಲ ಪ್ರತ್ಯಯಗಳು ಹೇಗೆ ಬರೀಬೇಕಂತ ನಾನು ನಿಮಗೆ ಕಂಪ್ಲೀಟ್ ಆಗಿ 80/80 ವಿಡಿಯೋನಲ್ಲಿ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯಿತಾ. ನಾವು ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಕನ್ನಡ ಸಬ್ಜೆಕ್ಟ್ ಬ್ಲೂ ಪ್ರಿಂಟ್ ನೋಡೋಣ. ಸೊ ಆದಷ್ಟು ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಯಾಕಂದರೆ ನಿಮ್ಮ ಶೇರ್ನಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಆಯಿತಾ. ಇದು 2025 ನಿಮಗೆ ಬ್ಲೂ ಪ್ರಿಂಟ್ ಆಗಿರುತ್ತೆ. ನಿಮಗೆ ಆಲ್ರೆಡಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 3 ನೀಲನಕ್ಷೆಗಳು ಪ್ರಕಟಣೆ ಮಾಡಿದ್ದಾರೆ. ಆ 3 ಬ್ಲೂ ಪ್ರಿಂಟ್ಸ್ ನೀವು ಓದ್ಕೋತ ಕೂತ್ರೆ ನಿಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಫೈನಲ್ ಆಗಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದೇನೆ. ಈ 3 ಬ್ಲೂ ಪ್ರಿಂಟ್ ಅನಲೈಸ್ ಮಾಡಿ ಅಂದರೆ ಯಾವ ಒಂದು ಅಧ್ಯಾಯ ಮೇಲೆ ನಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಒಂದು ಕ್ಲಾರಿಟಿ ಸಿಕ್ಕಿದೆ. ಸೊ ಇವಾಗ ನೋಡೋಣ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು ಅಂತ. ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದಂದರೆ ಇಲ್ಲಿ 20 ಮಾರ್ಕ್ಸ್ ನಿಮಗೆ 1 ಅಂಕದ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಎಲ್ಲ ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ನೋಡಲೇಬೇಕು. 1 ಗಂಟೆ 20 ನಿಮಿಷ ಅಥವಾ 1 ಗಂಟೆ 30 ನಿಮಿಷ ಏನು ವಿಡಿಯೋ ಇದೆ ಅದು ಆ ಒಂದೇ ವಿಡಿಯೋನಲ್ಲಿ ಎಲ್ಲವೂ ಹೇಳಿಬಿಟ್ಟಿದ್ದೇನೆ. ಈ MCQ ಕ್ವಶನ್, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು, ಅದರೊಳಗೆ 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಕ್ವಶನ್ ನಂಬರ್ 40 ಹಾಟ್ ಕ್ವಶನ್ ಮತ್ತು ಅದೇ ರೀತಿ ಗ್ರಾಮರ್ ಎಲ್ಲವೂ ಹೇಳಿಬಿಟ್ಟಿದ್ದೇನೆ ನಾನು ನಿಮಗೆ 80/80 ವಿಡಿಯೋನಲ್ಲಿ. ಸೊ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೆ. ಸೊ ನಿಮ್ಮ ಕಾಲೇಜ್ನಲ್ಲಿ ಏನು ಪ್ರಿಪೇಟರಿ ಎಕ್ಸಾಮ್ಗಳು ನಡೆಸ್ತಾ ನೋಡಿ, ಆ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಪ್ಲಸ್ ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ, ಡೆಫಿನೆಟ್ಲಿ ಯೂಸ್ ಆಗುತ್ತೆ. ಸೊ ವಿತ್ ಆನ್ಸರ್ ಮುಖಾಂತರ ನಿಮಗೆ PDF ಕೂಡ ಬೇಕಂದ್ರೂ ಕೂಡ ನಾನು ಟೆಲಿಗ್ರಾಮ್ನಲ್ಲಿ ಆಲ್ರೆಡಿ ಸೆಂಡ್ ಮಾಡಿದ್ದೇನೆ. ಇಲ್ಲಾಂದರೆ ಕೆಳಗಡೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ ಆ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಆಯಿತಾ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಆ ವಿಡಿಯೋ ಓಪನ್ ಆಗುತ್ತೆ. ಆ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಕನ್ನಡ ಸಬ್ಜೆಕ್ಟ್ 80/80 ಕೆಳಗಡೆ ಲಿಂಕ್. ಸೊ ನೋಡ್ಕೊಳ್ಳಿ, ನಿಮಗೆ ಯೂಸ್ ಆಗುತ್ತೆ, ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಮತ್ತು ಫೈನಲ್ ಎಕ್ಸಾಮ್ನಲ್ಲಿ ಮೊದಲಿಗೆ 1 ಗಂಟೆ 30 ನಿಮಿಷ ಏನು ಉಳಿಯೋದಿಲ್ಲ, ಮೊದಲಿಗೆ ಸಂಪೂರ್ಣವಾಗಿ ವೀಕ್ಷಿಸಿ. ಯಾಕೆಂದರೆ ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಪ್ರಿಪೇಟರಿಯಲ್ಲಿ ಮತ್ತು ಫೈನಲ್ ಎಕ್ಸಾಮ್ನಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಅಲ್ಲಿ ನಾನು ಟಿಕ್ ಮಾಡಿಸಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಳ್ಳಿ ಆಯಿತಾ. ಬನ್ನಿ ಸ್ನೇಹಿತರೆ, ಇವಾಗ ಚಾಪ್ಟರ್ ವೈಸ್ ನಾವು ನೋಡೋಣ. ಇವಾಗ ಕದಡಿದ ಸಲಿಲಂ ತಿಳಿ ಒಂದದೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 1ನೇ ಅಧ್ಯಾಯದಲ್ಲಿ ಅಂದರೆ ಇವಾಗ ಮೊದಲಿಗೆ ಪದ್ಯ ಭಾಗದಲ್ಲಿ ನೋಡೋಣ ಆಯಿತಾ. ಪದ್ಯ ಭಾಗದಲ್ಲಿ ಕದಡಿದ ಸಲಿಲಂ ತಿಳಿ ಒಂದದೆ ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಇದ್ದೇ ಇರುತ್ತೆ ಮತ್ತು ಅದೇ ರೀತಿ 2 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಮತ್ತು
ಅದು MCQ ಕ್ವಶನಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಇಲ್ಲಿ ಒಂದು ಅಂಕದ ಪ್ರಶ್ನೆ ನಾನು ಡಿಸ್ಕಷನ್ ಮಾಡಲ್ಲ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಏನು ಲಿಂಕ್ ಇದೆಯಲ್ಲ ಅದೊಂದೇ ವಿಡಿಯೋ ನೋಡ್ಕೊಳ್ಳಿ. ಅದರೊಳಗೆ ಏನು MCQ ಕ್ವಶನ್ ಕೊಟ್ಟಿದ್ದೀನಿ, ಖಾಲಿ ಬಿಟ್ಟ ಸ್ಥಳ ಕೊಟ್ಟಿದ್ದೀನಿ, ಹೊಂದಿಸಿ ಬರೆಯಲು ಕೊಟ್ಟಿದ್ದೀನಲ್ಲ ಅದಷ್ಟೇ ನೋಡ್ಕೊಳ್ಳಿ ಸಾಕು. ಆಯಿತಾ? ಇವಾಗ ಅದೇ ರೀತಿ 2ನೇ ಅಧ್ಯಾಯ ವಚನಗಳು. ಈ ವಚನಗಳು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಆಯಿತಾ? ಫಿಕ್ಸ್ ಕ್ವಶನ್. ಸೊ ಅದೇ ರೀತಿ ಯಾವ ಕ್ವಶನ್ಸ್ಗಳು ಇಲ್ಲಿ 4 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್, 2 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್, ಎಲ್ಲವೂ ಚಾಪ್ಟರ್ ವೈಸ್ ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಆಯಿತಾ? ಅದೇ ರೀತಿ ಇವಾಗ 3ನೇ ಅಧ್ಯಾಯ ಇನ್ನೂ ಹುಟ್ಟಿದೇ ಇರಲಿ ನಾರೆಣ್ಣರೋಳು. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಆಯಿತಾ? ಅದೇ ರೀತಿ 4ನೇ ಅಧ್ಯಾಯ ಯಾವುದು? ಪಗೆಯಂ ಬಾಲಕ ನಂಬರ್. ಎಸ್, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ. ಸೊ ನೋಡ್ಕೊಳ್ಳಿ. 5ನೇ ಅಧ್ಯಾಯ ಯಾವುದು? ಜಾಲಿಯ ಮರದಂತೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 1 ಅಂಕದ ಒಂದೇ ಪ್ರಶ್ನೆ ಕೇಳಲಾಗುವುದು. ಅದು MCQ ಕ್ವಶನಲ್ಲಿ ಕೇಳಬಹುದು, ಇಲ್ಲಾಂದ್ರೆ ಖಾಲಿ ಬಿಟ್ಟ ಸ್ಥಳದಲ್ಲಿ ಕೇಳಬಹುದು, ಇಲ್ಲಾಂದ್ರೆ ಹೊಂದಿಸಿ ಬರೆಯಲ್ಲಿ ಕೇಳಬಹುದು. ಸೊ ಅದೇ ರೀತಿ 6ನೇ ಅಧ್ಯಾಯ ಹಬ್ಬಳ್ಳಿ ಅವರ ರಸಬಳ್ಳಿ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಸಂದರ್ಭ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, 3 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ 7ನೇ ಅಧ್ಯಾಯ. ಆಯ್ತಾ? ಈ ಒಂದು ಬೆಳಗುವ ಜಾವ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಸಂದರ್ಭ ಒಂದು ಪ್ರಶ್ನೆ ಮತ್ತು ಸಾಮಾನ್ಯ 2 ಅಂಕದ ಪ್ರಶ್ನೆಗಳು. ಆಯ್ತಾ? ಅದೇ ರೀತಿ ಬೆಳಗುವ ಜಾವ ಆಯಿತು. 8ನೇ ಅಧ್ಯಾಯ ಮುಂಬೈ ಜಾತಕ. ಈ ಮುಂಬೈ ಜಾತಕ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ 9ನೇ ಅಧ್ಯಾಯ ಶಿಲಿಬೆ ಏರಿದ್ದಾನೆ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 3 ಅಂಕದ ಒಂದು ಪ್ರಶ್ನೆ ಸಂದರ್ಭ. ಅದೇ ರೀತಿ 10ನೇ ಅಧ್ಯಾಯ ಯಾವುದು? ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 3 ಅಂಕದ ಒಂದು ಪ್ರಶ್ನೆ ಮತ್ತು 2 ಅಂಕದ ಒಂದು ಪ್ರಶ್ನೆ. ಮತ್ತು ಅದೇ ರೀತಿ ಹತ್ತಿ ಚಿತ್ತ ಅಂತ ಅಧ್ಯಾಯ ಇದೆಯಲ್ಲ, 11ನೇ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಮತ್ತು 1 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು ಅಂತ ಅಂದಿದ್ದಾರೆ. 12ನೇ ಅಧ್ಯಾಯ ಕೊನೆಯ ಅಧ್ಯಾಯ ಬಂದ್ಬಿಟ್ಟು ಪದ್ಯ ಭಾಗದಲ್ಲಿನ ಕೊನೆಯ ಅಧ್ಯಾಯ ಒಮ್ಮೆ ನಗುತ್ತೇವೆ. ಈ ಒಂದು ಅಧ್ಯಾಯದಲ್ಲಿ 1 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಇದಷ್ಟು ಪದ್ಯ ಭಾಗದಲ್ಲಿ ನಿಮಗೆ ಆಯಾ ಅಧ್ಯಾಯ ಮೇಲೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಲಾಗುವುದು. ಸೊ ಇದರೊಳಗೆ ಯಾವ ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟ್ ಅಂತ ನಾನು ಈ ಅಧ್ಯಾಯ ಮೇಲೆ ಆಲ್ರೆಡಿ 80/80 ವಿಡಿಯೋ ಏನು ಮಾಡಿದ್ದೀನಲ್ಲ ಅಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಆಯಿತಾ? ಮತ್ತು ಅದೇ ರೀತಿ ಇವಾಗ ಗದ್ಯ ಭಾಗ. ಇವಾಗ ಗದ್ಯ ಭಾಗದಲ್ಲಿ 1ನೇ ಅಧ್ಯಾಯ ನಿಮಗೆ ಮುಟ್ಟಿಸಿಕೊಂಡವನು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಆಯಿತಾ? ಮತ್ತು 4 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ ಮತ್ತು 2 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅದೇ ರೀತಿ 2ನೇ ಅಧ್ಯಾಯ ಗದ್ಯ ಭಾಗದಲ್ಲಿನ 2ನೇ ಅಧ್ಯಾಯ ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಅಧ್ಯಾಯದಲ್ಲಿ ನಿಮಗೆ 3 ಅಂಕದ ಪ್ರಶ್ನೆ ಸಂದರ್ಭ. ಅದೇ ರೀತಿ 3ನೇ ಅಧ್ಯಾಯದಲ್ಲಿ ನಿಮಗೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ. ಈ ಒಂದು ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಪ್ರಶ್ನೆ ಕೇಳಬಹುದು, ಇಲ್ಲಾಂದ್ರೆ ಹೆಚ್ಚಾಗಿ ನಿಮಗೆ ಸಂದರ್ಭ ಪ್ರಶ್ನೆನೇ ಕೇಳಿದ್ದಾರೆ. ಆಯ್ತಾ? ಸಂದರ್ಭ ಪ್ರಶ್ನೆ ಒಂದು ನೋಡ್ಕೊಳ್ಳಿ ಮತ್ತು 4 ಅಂಕದ ಒಂದು ಪ್ರಶ್ನೆ ಡೆಫಿನೆಟ್ಲಿ ಕೇಳ್ತಾರೆ. ಸೊ 4ನೇ ಅಧ್ಯಾಯ ಕನ್ನಡವನ್ನು ಕಟ್ಟುವ ಕೆಲಸ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ. 5ನೇ ಅಧ್ಯಾಯದಲ್ಲಿ ಧನಿಗಳ ಬೆಳ್ಳಿ ಲೋಟ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ. ಆಯ್ತಾ? ಮತ್ತು 6ನೇ ಅಧ್ಯಾಯ ಬದುಕನ್ನು ಪ್ರೀತಿಸಿದ ಸಂತ ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಅದೇ ರೀತಿ 7ನೇ ಅಧ್ಯಾಯ ತಿರುಗಳ ಬೆಲ್ನುಡಿ ಅಧ್ಯಾಯದಲ್ಲಿ ನಿಮಗೆ 3 ಅಂಕದ ಒಂದು ಪ್ರಶ್ನೆ ಸಂದರ್ಭ ಕೇಳಲಾಗುವುದು. ಮತ್ತು ಅದೇ ರೀತಿ 8ನೇ ಅಧ್ಯಾಯ ಹಳ್ಳಿಯ ಚಹಾ ಹೋಟೆಲ್ಗಳು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ. ಆಯ್ತಾ? ಇಷ್ಟು ನಿಮಗೆ ಗದ್ಯ ಭಾಗದಲ್ಲಿ ಆಯಾ ಅಧ್ಯಾಯ ಮೇಲೆ ನಿಮಗೆ ಪ್ರಶ್ನೆ ಕೇಳಲಾಗುವುದು. ಸೊ ಅದೇ ರೀತಿ ಇವಾಗ ದೀರ್ಘ ಗದ್ಯ. ಈ ಒಂದು ದೀರ್ಘ ಗದ್ಯ ಅಧ್ಯಾಯದಲ್ಲಿ ನಿಮಗೆ 1ನೇ ಅಧ್ಯಾಯ ಯಾವುದು? ಕೃಷ್ಣೇಗೌಡರ ಆಣೆ ಅಂತ ಅಷ್ಟೇ ಇದೆ. ಆಯ್ತಾ? ಕೃಷ್ಣೇಗೌಡರ ಆಣೆ ಅಂತ ಅಷ್ಟೇ ಇದೆ. ಈ ಒಂದು ಕೃಷ್ಣೇಗೌಡರ ಆಣೆ ಅಧ್ಯಾಯ ಮೇಲೆ ನಿಮಗೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಕೇಳಲಾಗುವುದು ಅಂದರೆ 25 ಮಾರ್ಕ್ಸ್ಗಳು ಕೇಳಲಾಗುವುದು. ಇಲ್ಲಿ 2 ಅಂಕದ ಪ್ರಶ್ನೆ ನಿಮಗೆ ಎಷ್ಟು ಕೇಳ್ತಾರೆ ಅಂದರೆ 4 ಕೇಳ್ತಾರೆ, 2 ಅಂಕದ ಪ್ರಶ್ನೆ. ಆಯ್ತಾ? ಅದೇ ರೀತಿ 3 ಅಂಕದ ಪ್ರಶ್ನೆ ಇಲ್ಲಿ ನಿಮಗೆ ಎಷ್ಟು ಕೇಳ್ತಾರೆ ಅಂದರೆ 2 ಕೇಳ್ತಾರೆ. ಆಯ್ತಾ? ಅದೇ ರೀತಿ 4 ಅಂಕದ ಪ್ರಶ್ನೆ ಇಲ್ಲಿ ನಿಮಗೆ ಎಷ್ಟು ಕೇಳ್ತಾರೆ ಅಂದರೆ 2 ಕೇಳ್ತಾರೆ. ನೀವು ಯಾವುದಾದ್ರೂ ಇಲ್ಲಿ ನೋಡಿ, ಇವಾಗ ಪದ್ಯ ಭಾಗದಲ್ಲಿ ಗದ್ಯ ಭಾಗದಲ್ಲಿ ದೀರ್ಘ ಗದ್ಯದಲ್ಲಿ ಅವರು ಕೊಟ್ಟಿರ್ತಾರೆ ಹೆಡ್ಲೈನ್, ನೀವು ನೋಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನೀವು ಸಂದರ್ಭ ಪ್ರಶ್ನೆ ಬರೆಯುವಾಗ ಪದ್ಯ ಭಾಗದಲ್ಲಿ ಯಾವುದಾದ್ರೂ 2 ವಾಕ್ಯಗಳನ್ನು ಸಂದರ್ಭ ಸೂಚಿ ಸಾರಾಂಶ ಬರೆಯಿರಿ ಅಂತ ಇಲ್ಲಿ ಯಾವುದಾದ್ರೂ 2 ಬರೀಬೇಕು. ಗದ್ಯ ಭಾಗದಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರಿಸಬೇಕು, ದೀರ್ಘ ಗದ್ಯದಲ್ಲಿ ಯಾವುದಾದ್ರೂ ಒಂದಕ್ಕೆ ಉತ್ತರಿಸಬೇಕು. ಸೊ ಈ ರೀತಿಯಲ್ಲಿ ಅದೇ ರೀತಿ 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ಸೊ ಪದ್ಯ ಭಾಗದಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಯಾವುದಾದ್ರೂ 1 ಪ್ರಶ್ನೆಗೆ ಉತ್ತರಿಸಬೇಕು, ಅದೇ ರೀತಿ ಯಾವುದಾದ್ರೂ 1 ಪ್ರಶ್ನೆಗೆ ಉತ್ತರಿಸಬೇಕು. ದೀರ್ಘ ಗದ್ಯದಲ್ಲಿ ನಿಮಗೆ 2 ಕೊಟ್ಟಿರ್ತಾರೆ, ನೀವು 1 ಬರಿಬೇಕಾಗಿರುತ್ತೆ. ಆಯ್ತಾ? ಮತ್ತು ಅದೇ ರೀತಿ ಇಲ್ಲಿ ಗದ್ಯ ಭಾಗದಲ್ಲಿ ಕೂಡ ನಿಮಗೆ ಎಷ್ಟು ಕೊಟ್ಟಿರ್ತಾರೆ ಅಂದರೆ 2 ಕೊಟ್ಟಿರ್ತಾರೆ, ನೀವು 1 ಬರಿಬೇಕು 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ. ಮತ್ತು ಅದೇ ರೀತಿ
ಇಲ್ಲಿ ಪದ್ಯ ಭಾಗದಲ್ಲಿ ನಿಮಗೆ 1 2 3 4 ಕೊಟ್ಟಿರ್ತಾರೆ. ನೀವು ಇಲ್ಲಿ 4 ಕೊಟ್ಟಿರ್ತಾರೆ, ನೀವು ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಆಯ್ತಾ, 5-6 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಿದೆ ಅಂತ ಅನ್ಕೊಂಡಿನಿ. ಸೊ ಇವಾಗ ಗ್ರಾಮರ್ ಅಂತೂ ಹೇಳಿದ್ದೀನಿ, ಹೇಗೆ ಗ್ರಾಮರ್ ಬರಿಬೇಕಂತ. ಅದೇ ರೀತಿ ವೈಯಕ್ತಿಕ ಪತ್ರನೇ ಬರೀರಿ ಎಲ್ಲ ವಿದ್ಯಾರ್ಥಿಗಳು. ಆಯ್ತಾ, ವೈಯಕ್ತಿಕ ಪತ್ರ ಹೇಗೆ ಬರಿಬೇಕಂತ ಹೇಳಿದ್ದೇನೆ, ಫಾರ್ಮೇಟ್ ಎಲ್ಲ ಹೇಳ್ಕೊಟ್ಟಿದ್ದೇನೆ. ಸೊ 80/80 ಏನು ಉಳಿಯೋದಿಲ್ಲ, ಅದರೊಳಗಿದೆ, ನೋಡಿ ಹೋಗಿ ಎಲ್ಲ ವಿದ್ಯಾರ್ಥಿಗಳು. ಈ ಕೃಷ್ಣಗೌಡರ ಆನೆ ಅಧ್ಯಾಯ ಮೇಲೆ ನಿಮಗೆ ಯಾವುದು ಕ್ವಶನ್ಸ್ ಇಂಪಾರ್ಟೆಂಟ್ ಎಲ್ಲವೂ ಹೇಳಿದೆ ನಾನು. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಆಯ್ತಾ, ಮತ್ತು ಅದೇ ರೀತಿ ಇಲ್ಲಿ ನಿಮಗೆ ದೀರ್ಘ ಗದ್ಯದಲ್ಲಿ 4 ಪ್ರಶ್ನೆಗಳು ಕೊಟ್ಟಿರ್ತಾರೆ. ಆಯ್ತಾ, 2 ಅಂಕದ ಪ್ರಶ್ನೆಗಳು, ನೀವು 3 ಉತ್ತರಿಸಬೇಕಾಗುತ್ತೆ. ಸೊ ಹೀಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಗಿದೆ ಅಂತ ಅನ್ಕೊಂಡ್ರಿ, ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ಈ ಒಂದು ಬ್ಲೂ ಪ್ರಿಂಟ್ ಏನಾಗಿರುತ್ತೆ 2025 ಫೈನಲ್ ಎಕ್ಸಾಮ್ಗೆ ಮತ್ತು ನಿಮ್ಮ ಪ್ರಿಪೇಟರಿ ಎಕ್ಸಾಮ್ನಲ್ಲಿ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ನಿಮಗೆ ಯೂಸ್ ಆಗುತ್ತೆ. ಸೊ ಯಾವ ಒಂದು ಅಧ್ಯಾಯ ಮೇಲೆ ನಮಗೆ ಇಷ್ಟೆಷ್ಟು ಮಾರ್ಕ್ಸ್ಗಳು ಕೇಳಿದಾರಲ್ಲ, ಆ ಅಧ್ಯಾಯ ಮೇಲೆ ಯಾವ ಕ್ವಶನ್ಸ್ ಇಂಪಾರ್ಟೆಂಟ್ ವಿತ್ ಆನ್ಸರ್ ಮುಖಾಂತರ ನಾನು ಡಿಸ್ಕಷನ್ ಮಾಡಿದ್ದೀನಿ 80/80 ವಿಡಿಯೋನಲ್ಲಿ. ಆಯ್ತಾ, ಸೊ ಸುಮ್ಮನೆ ಮತ್ತೊಮ್ಮೆ ಇವಾಗ ಪ್ರಶ್ನೆಗಳನ್ನು ನಿಮಗೆ ಇಂಪಾರ್ಟೆಂಟ್ ಕೊಟ್ಬಿಟ್ರೆ ಈ 2 ವಿಡಿಯೋ ಆಗಿಬಿಡುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ, ಸರ್ ಎಷ್ಟಾದರೂ ವಿಡಿಯೋ ಮಾಡ್ತಾರೆ ಈ ಕನ್ನಡ ಸಬ್ಜೆಕ್ಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಅಂತ, ನಿಮಗೆ ಬಹಳ ಕನ್ಫ್ಯೂಸ್ ಆಗುತ್ತೆ. ಇವಾಗ ಕನ್ನಡ ಸಬ್ಜೆಕ್ಟ್ ಮೇಲೆ ಇನ್ನೊಮ್ಮೆ ವಿಡಿಯೋ ಹಾಕ್ತಾ ಇದ್ದೇನೆ ಅಂದರೆ, ಸೊ ವಿಡಿಯೋ ನೋಡ್ಕೊಳ್ಳಿ, ಯಾಕೆಂದರೆ ಅಲ್ಲಿ ನಾನು ಏನಾದರೂ ಒಂದು ವಿಶೇಷತೆ ನಿಮಗೆ ನೀಡ್ತಾ ಇರ್ತೀನಿ. ಸೊ ಅದಕ್ಕೆ ಯಾವುದೇ ರೀತಿ ವಿಡಿಯೋಗಳನ್ನು ಮಿಸ್ ಮಾಡಕ್ಕೆ ಹೋಗಬೇಡ್ರಿ. ಅಂದರೆ ಇವಾಗ ನೀವು ಒಂದೇ 80/80 ವಿಡಿಯೋ ನೋಡಿದರೆ ಓಕೆ, ಪರವಾಗಿಲ್ಲ, ಡೆಫಿನೆಟ್ಲಿ ನೀವು ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ ಫೈನಲ್ ಎಕ್ಸಾಮ್ನಲ್ಲಿ. ಇವಾಗ ಅದೇ ರೀತಿ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ನಾನು ಮತ್ತೊಮ್ಮೆ ಅವೇ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಿಮಗೆ ಏನಿದೆ ಕ್ಲಾಸ್ಗಳು ಮಾಡ್ತಾ ಇರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಅವಾಗ ಮತ್ತೆ ಜಾಯ್ನ್ ಆಗಿ ನಿಮಗೆ ರಿವಿಷನ್ ಆಗುತ್ತೆ. ಆಯಿತಾ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ.